ವರ್ಷ ಆಯಿತು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಪ್ರೆಗ್ನೆನ್ಸಿ ಏನೂ ನನಗೆ ಪ್ರಾಬ್ಲಮ್ ಇಲ್ಲ, ಯಾವ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ. ಏನು ಮಾಡಬೇಕು ನ್ಯಾಚುರಲ್ ಆಗಿ ಮನೆಯಲ್ಲೇ ಅಂತ ಕೇಳ್ತಾ ಇರ್ತಾರೆ. ಸೊ ಇವತ್ತು ಅವರಿಗೆಲ್ಲ ನಾನು ಹೇಳೋದು, ನಾನು ಏನೇನು ಟಿಪ್ಸ್ನ ಫಾಲೋ ಮಾಡಿದೆ ಅದನ್ನೇ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಅಲ್ಲಿ ನಾನು ಪ್ರೆಗ್ನೆನ್ಸಿ ಫಾಸ್ಟಾಗಿ ನಾವು ಯಾವ ಥರ ಮಾಡ್ಕೋಬೇಕು ಮನೆಯಲ್ಲೇ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾರೋರಿಗೆ ಇದೊಂದು ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಕೆಲವೊಂದಿಷ್ಟು ಟಿಪ್ಸ್ನ ಫಾಲೋ ಮಾಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ನ್ಯಾಚುರಲ್ ಆಗಿ ನಾನು ಪ್ರೆಗ್ನೆನ್ಸಿ ಆಗಿದ್ದು. ಸೊ ಹಾಗಾಗಿ ನಾನು ಏನೇನು ಟಿಪ್ಸ್ನ ಫಾಲೋ ಮಾಡಿದೆ ಅಂತ ನಿಮ್ಮ ಮುಂದೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬಂದುಬಿಟ್ಟು ಓವ್ಯುಲೇಷನ್ ಬಗ್ಗೆ ಹೇಳಿದ್ದೆ ನಿಮಗೆ. ಹಿಂದಿನ ವಿಡಿಯೋದಲ್ಲಿ ಓವ್ಯುಲೇಷನ್ನು ಯಾವ ಥರ ಟ್ರ್ಯಾಕ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿಕೊಂಡು, ಮೊದಲೇದು ಮೇನ್ ಪಾಯಿಂಟ್ ಬಂದುಬಿಟ್ಟು ನಮಗೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡೋದು. ಓವ್ಯುಲೇಷನ್ ನಮ್ಮ ಅಂಡಾನು ಬಿಡುಗಡೆ ಆದಾಗಲೇ ನಾವು ಸಂಪರ್ಕನ ಹೊಂದಿದರೆ ಪಕ್ಕ 100% ನಾವು ಪ್ರೆಗ್ನೆನ್ಸಿಗೆ ಕನ್ಫರ್ಮ್ ಆಗುತ್ತೆ. ಸೊ ಮೇನ್ ಒನ್ ಟಿಪ್ಸ್ ಏನಂದರೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ನಮ್ಮದು ಹೆಲ್ದಿ ಡಯೆಟ್ನ ಮೇಂಟೈನ್ ಮಾಡಬೇಕು. ಹೆಲ್ದಿ ಡಯೆಟ್ ಯಾವ ಥರ ಏನೇನು ತಿನ್ನಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲೇದಾಗಿ ಬಂದುಬಿಟ್ಟು ನುಗ್ಗೆಕಾಯಿ ಸೊಪ್ಪು ಅಂತ ಹೇಳ್ತೀವಿ. ನುಗ್ಗೆಕಾಯಿಯಲ್ಲಿ ಬರುತ್ತಲ್ಲ ನುಗ್ಗೆಕಾಯಿ ಸೊಪ್ಪು, ಅದರಲ್ಲಿ B12 ಇರುತ್ತೆ. ಹೆಣ್ಮಕ್ಳಿಗೆ ಅದು ತುಂಬಾ ಒಳ್ಳೆಯದು. ನಿಮ್ಮ ಊಟದಲ್ಲಿ ಮೇನಾಗಿ ಒಂದು ಊಟಕ್ಕಾದರೂ ನುಗ್ಗೆಕಾಯಿ ಸೊಪ್ಪನ್ನ ನೀವು ಯೂಸ್ ಮಾಡಲೇಬೇಕು. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಏನಪ್ಪ ಅಂತಂದರೆ ಪಾಲಕ್ ಸೊಪ್ಪು. ಪಾಲಕ್ಕು ನುಗ್ಗೆಕಾಯಿ ಸೊಪ್ಪು ಇದು ನಿಮ್ಮ ಡೈಲಿ ಊಟದಲ್ಲಿ ಇರಬೇಕು. ಇದನ್ನು ನೀವು ಇದೇ ಡಯೆಟ್ನ ನೀವು ಮುಂದುವರಿಸ್ಕೊತಾ ಹೋದರೆ ಆರಾಮಾಗಿ ನೀವು ನ್ಯಾಚುರಲ್ ಆಗಿ ಮನೆಯಲ್ಲೇ ಪ್ರೆಗ್ನೆನ್ಸಿ ಆಗ್ಬೋದು. ಯಾವುದೇ ಟ್ಯಾಬ್ಲೆಟ್ಸು ಅದನ್ನು ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟು ಮೂರನೇ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತೊಗೊಳಕ್ಕೆ ಟ್ರೈ ಮಾಡಿ. ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತೊಗೊಂಡ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಬರುತ್ತೆ. ಸೊ 3 ತಿಂಗಳು 4 ತಿಂಗಳು ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳ್ತಾ ಇರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ. ಫಾಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ, PCOD PCOS ಇರುತ್ತೆ, ಎಂಡ್ರೋಮೆಟ್ರಿಯೋಸಿಸ್ ಇರುತ್ತೆ. ಇಂಥವರಿಗೆಲ್ಲ ನಾನು ಹೇಳೋದೇನಂತಂದರೆ, ನೀವು ಟ್ಯಾಬ್ಲೆಟ್ಸ್ ಜೊತೆಗೆ ಮನೆಯಲ್ಲೇ ಹೇಳೋ ಟಿಪ್ಸ್ನ ಫಾಲೋ ಮಾಡಿ ಪ್ರೆಗ್ನೆನ್ಸಿನೂ ಆಗ್ಬೋದು. ಏನಪ್ಪ ಅಂತಂದರೆ ಫರ್ಟೈಲ್ ವಿಂಡೋ ಅಂತ ಹೇಳ್ತೀವಿ. ಫರ್ಟೈಲ್ ವಿಂಡೋ ಅಂತಂದರೆ, ಇವಾಗ ನಿಮಗೆ 1ನೇ ತಾರೀಕು ಮಂತ್ಲಿ ಪೀರಿಯಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಮಂತ್ಲಿ ಪೀರಿಯಡ್ 1ನೇ ತಾರೀಕು ಆದ ಅಂದರೆ 14ನೇ ತಾರೀಕಿಗೆ ನಮ್ಮ ಅಂಡಾನು ಬಿಡುಗಡೆ ಆಗುತ್ತೆ. ಸೊ ನೀವು ಯಾವಾಗ ಸಂಪರ್ಕ ಹೊಂದಬೇಕಂತಂದರೆ, ಒಂದಿನ ಬಿಟ್ಟು ಒಂದಿನ ನೀವು ಈ ಥ್ರೋಟ್ ಮಂತು ಒಂದಿನ ಬಿಟ್ಟು ಇಲ್ಲ 2 ದಿನ ಬಿಟ್ಟು ನೀವು ನಿಮ್ಮ ಗಂಡನ ಜೊತೆ ಸಂಪರ್ಕ ಹೊಂದಬೇಕಾಗುತ್ತೆ. ಯಾವ ಸಮಯದಲ್ಲಿ ಅಂತ ಹೇಳ್ತೀನಿ ನೋಡಿ. ಓವ್ಯುಲೇಷನ್ಗಿಂತ ಹಿಂದೆ 2 ದಿನ, ಒಂದಿನ ಬಿಟ್ಟು ಒಂದಿನ ನೀವು ಸಂಪರ್ಕ ಹೊಂದೋದ್ರಿಂದ ನಮ್ಮ ಬಾಡಿಯಲ್ಲಿ ಅಂಡಾನು ಬಿಡುಗಡೆ ಆದಾಗ ನೀವು ಯಾವಾಗ ಸಂಪರ್ಕ ಹೊಂದ್ತೀರಿ ನೋಡು, ಆವಾಗ ಅಂಡಾನು ಮತ್ತು ಯುರಿಯಾನು ಕೂಡಿ ನಮಗೆ ಮಗು ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಫರ್ಟೈಲ್ ವಿಂಡೋನ ನಿಮಗೆ ಕಂಡು ಹಿಡ್ಕೊಳ್ಳೇಬೇಕು ಮನೇಲಿ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಒಂದು ಆ್ಯಪ್ ಇದೆ, ಫ್ಲೋ ಆ್ಯಪ್ ಅಂತ. ಆ ಫ್ಲೋ ಆ್ಯಪಲ್ಲಿ ನಿಮ್ಮ ಪೀರಿಯಡ್ ಡೇಟ್ ಯಾವಾಗಾಗಿರುತ್ತೆ ಅದನ್ನು ಮೆನ್ಷನ್ ಮಾಡಿಬಿಟ್ರೆ ಅವರು ಯಾವತ್ತು ನಿಮ್ಮದು ಫರ್ಟೈಲ್ ವಿಂಡೋ ಐತೆ ಅಂತ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಸೊ ಬೇಕಾದ್ರೆ ನೀವು ಆ ಫ್ಲೋ ಆ್ಯಪ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಟಿಪ್ಸ್, ಮೇನ್ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಯಾವಾಗ ಸಂಪರ್ಕವನ್ನು ಹೊಂದಿರ್ತೀರ ನೋಡಿ, ಆ ದಿನ ನೀವು ಹೋಗಿ ಸಂಪರ್ಕ ಹೊಂದಿದ ತಕ್ಷಣ ಹೋಗಿ ಬಾತ್ರೂಮ್ಗೆ ಹೋಗಬಾರ್ದು, ರಿಸಸ್ಗೆ ಹೋಗಬಾರ್ದು. ಒಂದು 5 ನಿಮಿಷ ನಿಮ್ಮ 2 ಕಾಲುಗಳನ್ನು ಮೇಲೆ ಮಾಡಿ ಮಲ್ಕೋಬೇಕು. ಒಂದು 5 ನಿಮಿಷ ನಿಮ್ಮ ಸ್ಪರ್ಮ್ ಯುಟ್ರಸ್ ತನಕ, ಸರ್ವಿಕ್ಸ್ ಮೂಲಕ ಯುಟ್ರಸ್ ತನಕ ಹೋಗುವವರೆಗೂ ಒಂದು 5 ನಿಮಿಷ ಸಾಕು. ಕಾಲುಗಳನ್ನು ಮೇಲ್ ಮಾಡಿ ಮಲ್ಕೋಬೇಕು. ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಅಂಡಾನು ಬಿಡುಗಡೆ ಆದಾಗ ಯುರಿಯಾನು ಅದ್ರ ಜೊತೆ ಕೂಡ್ಕೊಂಡ ತಕ್ಷಣ 5 ನಿಮಿಷ ಅಲ್ಲ, ಒಂದೇ 1 ಸೆಕೆಂಡಲ್ಲಿ ಸಾಕು ಅದು ಯುರಿಯಾನು ಹೋಗಿ ಅಂಡಾನನ್ನು ಮುಟ್ಟೋದಕ್ಕೆ. ಸೊ ಹಾಗಾಗಿ ತಕ್ಷಣವೇ ನೀವು ರಿಸಸ್ಗೆ ಹೋಗಬೇಡಿ, ಬಾತ್ರೂಮ್ಗೆ ಹೋಗಿ ವಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು 5 ನಿಮಿಷ 10 ನಿಮಿಷ ನಿಮ್ಮ ಕಾಲುಗಳನ್ನು ಗೋಡೆಗೆ ಮೇಲೆ ಮಾಡಿ ಮಲ್ಕೋಬೇಕು. ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಬೇಕು. ನಮ್ಮ ಊಟದಲ್ಲಿ ನಾವು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಡ್ರೈ ಫ್ರೂಟ್ಸ್ ತಿನ್ನಬೇಕು. ಮೇಯ್ನಾಗಿ ಡ್ರೈ ಫ್ರೂಟ್ಸ್ ಯಾವುದಪ್ಪ ಅಂದರೆ ವಾಲ್ನಟ್ನ ಯೂಸ್ ಮಾಡಿ. ವಾಲ್ನಟ್ ತುಂಬ ಒಳ್ಳೆಯದು. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಇರ್ತಕ್ಕಂಥ ಫುಡ್ಸ್ನ ನಾವು ತಗೋಬೇಕು. ಯಾಕಂತಂದರೆ ನಮ್ಮ ಅಂಡಾನು ಗುಣಮಟ್ಟವನ್ನು ಒಮೆಗಾ 3 ಫ್ಯಾಟಿ